ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಶನಿವಾರದ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಕಿಶನ್ ಮತ್ತೆ ಆದಿಯವರು ಮಾತಾಡ್ತಾ ಇರ್ತಾರೆ. ಅವಾಗ ಆದಿಯವರು ಹೇಳ್ತಾ ಇರ್ತಾರೆ, ನೋಡಪ್ಪ ಕಿಶನ್, ಪೂಜಾ ನಿನ್ನನ್ನು ಪ್ರೀತಿಸ್ತಾ ಇರೋದು ನನಗೇನು ಜೆನ್ಯೂನ್ ಅನ್ನಿಸ್ತಾ ಇಲ್ಲ. ಅವರು ನಿನ್ನ ಮೇಲಿರೋ ಪ್ರಾಪರ್ಟಿ ಅಥವಾ ನಿನ್ನ ಆಸ್ತಿನ ನೋಡಿ ನಿನ್ನ ಪ್ರೀತಿಸ್ತಾ ಇರ್ಬೋದು ಅಂತ ಹೇಳ್ತಿರ್ತಾರೆ. ಮತ್ತೆ ಕೆಲವೊಂದು ಮಿಡಲ್ ಕ್ಲಾಸ್ ಜನ ಇವಾಗ ಹಿಂಗೆ ಅಲ್ವಾ, ಪ್ರೀತಿಸೋ ಥರ ನಾಟಕ ಆಡಿ ಈ ಥರ ಪ್ರಾಪರ್ಟೀಸ್ ಸ್ಟೇಟಸ್ ಎಲ್ಲ ಸೇರಿಕೊಂಡು ತಮ್ಮ ಲೈಫ್ನ ಸೆಟ್ಲ್ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ, ಆ ರೀತಿ ಅಂತ ನನಗನ್ನಿಸ್ತಾ ಇದೆ ಅಂತ ಆದಿಯವರು ಹೇಳಿದಾಗ ಕಿಶನ್ ಅವ್ರು ಹೇಳ್ತಾರೆ, ಅಣ್ಣ ಇಲ್ಲ ಇಲ್ಲ, ಪೂಜಾ ಮತ್ತು ಅವ್ರ ಮನೆಯವರು ಯಾವತ್ತೂ ಈ ರೀತಿ ಮಾಡಿದವರಲ್ಲ, ಮತ್ತು ಅವ್ರು ಈ ರೀತಿ ಇಲ್ಲ, ನನಗೆ ಕನ್ಫರ್ಮ್ ಆಗಿದೆ ಪೂಜಾ ನನ್ನನ್ನು ಎಷ್ಟು ಜೆನ್ಯೂನಾಗಿ ಲವ್ ಮಾಡ್ತಾ ಇದ್ದಾಳೆ ಅಂತ ಕಿಶನ್ ಅವರು ಹೇಳ್ತಾರೆ. ಅವಾಗ ಆದಿಯವರು ಹೇಳ್ತಾರೆ, ನಾನು ಸಹ ಅಪ್ಪನ ಹತ್ರ ಮಾತಾಡಿದೆ, ಈ ಮದುವೆ ಬೇಡ ನಿಲ್ಲಿಸ್ಬಿಡೋಣ ಅಂತ. ಅವಾಗ ಅಪ್ಪನೂ ಸಹ ಹೀಗೆ ಹೇಳಿದ್ರು, ಅವ್ರ ಮನೆಯವರು ತುಂಬಾ ಒಳ್ಳೆಯವರು ಅಂತ. ಸೊ ಹಾಗಾಗಿ ನಾನು ಸಹ ನೋಡ್ದಂಗೆ ಆಗುತ್ತೆ, ಅವ್ರನ್ನ ಮಾತಾಡ್ಸೋಂಗಾಗುತ್ತೆ, ಒಂದು ಟೆಸ್ಟ್ ಕೂಡ ಆಗುತ್ತೆ, ಮತ್ತು ಅವ್ರು ಹೇಗೆ ಅಂತ ನನಗೂ ತಿಳ್ಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿ ಆದಿಯವರು ನಾನು ಅವ್ರ ಮನೆಗೆ ಹೋಗಿದ್ದೆ ಅಂತ ಹೇಳಿ ಕಿಶನ್ ಅವ್ರಿಗೆ ಹೇಳ್ತಾರೆ. ಅವಾಗ ಕಿಶನ್ ಅವ್ರು ತುಂಬಾ ಶಾಕಿಂದ ಹೇಳ್ತಾರೆ, ಏನಣ್ಣ ನೀನು ಅವ್ರ ಮನೆಗೆ ಹೋಗಿದ್ದ, ಪೂಜೆ ಅವ್ರ ಮನೆಗೆ ಅಂತ ಹೇಳಿದಾಗ ಆದಿಯವರು ಹೇಳ್ತಾರೆ, ಹೌದು ಇವತ್ತು ಹೇಗಿದ್ರು ಅವರು ಚಿನ್ನ ತಗೋತಾ ಇದ್ರಲ್ಲ, ಹಾಗಾಗಿ ನಾನು ಒಂದು ವಿಸಿಟ್ ಹೋಗ್ಬಿಟ್ಟು ಬರೋಣ ನೋಡ್ಕೊಂಡು ಅಂತ ಹೋಗಿದ್ದೆ. ಆದರೆ ಅವರು ಅಲ್ಲಿ ಚಿನ್ನನೇ ನೋಡಿಲ್ದಿರೋರ ಥರ, ಯಾವತ್ತೂ ಚಿನ್ನನೇ ತಗೊಳ್ದಿರೋರ ಥರ ಎಲ್ಲ ಚಿನ್ನನೂ ತಗೋತಾ ಇದ್ರು, ಮತ್ತು ಅವ್ರ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಚಿನ್ನದ ಮೇಲೇ ಇತ್ತು. ಹಾಗಾಗಿ ಅವರು ಚಿನ್ನಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಮತ್ತು ದುಡ್ಡಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಗೊತ್ತಾಯಿತು. ಮತ್ತು ನೀನು ಈ ಥರ ಈ ಮದುವೆ ಆದರೆ ಮುಂದೆ ನಿನ್ನ ಲೈಫು ಕೂಡ ಹಾಳಾಗುತ್ತೆ, ಈ ಮದುವೆ ಮಾತುಕತೆನ ಇಲ್ಲೇ ನಿಲ್ಲಿಸ್ಬಿಡೋಣ ಅಂತ ಕಿಶನ್ ಅವ್ರಿಗೆ ಆದಿಯವರು ಹೇಳ್ತಾ ಇರ್ತಾರೆ. ಇಲ್ಲ ಇಲ್ಲ ಅಣ್ಣ, ನೀವು ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ. ಯಾಕಂದರೆ ಭಾಗ್ಯವ್ರಿಗಂತೂ ಈ ಚಿನ್ನ ತೊಗೊಂಡಿರೋದು ತುಂಬಾ ಇಷ್ಟ ಇಲ್ಲ. ಅವರು ಚಿನ್ನ ತೊಗೊಂಡಿರ್ಬೋದು, ಆದರೆ ಭಾಗ್ಯವರು ಅದನ್ನೆಲ್ಲ ತಗೊಬಂದು ಚಿನ್ನನೆಲ್ಲ ತಂದು ಮನೆಗೆ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಆದಿಯವರು ತುಂಬ ಶಾಕಿಂದ, ಏನು ಆ ಚಿನ್ನನೆಲ್ಲ ತಂದು ವಾಪಸ್ ಕೊಟ್ರಾ, ನಿಜವಾಗ್ಲೂ ಕೊಟ್ರಾ ಅಂತ ಹೇಳ್ತಿರ್ತಾರೆ. ಆಗ ಕಿಶನ್ ಅವರು ಹೌದು ಅಂತ ಹೇಳ್ತಿರ್ತಾರೆ. ಮತ್ತು ಅಲ್ಲಿ ಯಾವತ್ತೂ ಚಿನ್ನ ನೋಡ್ದಿರೋ ಥರ ಚಿನ್ನನೇ ತಗೋತಾ ಇದ್ರಲ್ಲ ಅಂತ ಹೇಳಿದಾಗ ಕಿಶನ್ ಅವರು ಹೇಳ್ತಾರೆ, ಇಲ್ಲ ಈ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಹೇಳಿದಾಗ ಅಲ್ಲಿಗೆ ಕನ್ನಿಕಾ ಅವರು ಹೇಳ್ತಾರೆ, ಇದೆಲ್ಲ ಕಂಪ್ಲೀಟ್ ನಾಟಕ ಆಡ್ತಾ ಇದ್ದಾಳೆ ಆ ಭಾಗ್ಯ. ಯಾಕಂದರೆ ಅವಳ ತಂಗಿ ಮನೆಗೆ ಮದುವೆ ಆದಮೇಲೆ ಆ ಚಿನ್ನ ಎಲ್ಲ ಇಳ್ದೆ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಒಂದೊಂದಾಗಿ ತಗೋಬೋದು ಅನ್ನೋ ಒಂದು ಪ್ಲಾನಿಂದ ಆ ಭಾಗ್ಯ ತುಂಬಾ ನಾಟಕ ಆಡ್ತಾಳೆ. ಇದೇನು ಅವಳಿಗೆ ಹೊಸದಲ್ಲ, ಮತ್ತು ಅವಳ ಎದುರುಗಡೆ ಇರೋರನ್ನ ತನ್ನ ಬಲೆಗೆ ಹಾಕೊಳ್ಳೋದಕ್ಕೆ ಈ ರೀತಿ ತಂದು ವಾಪಸ್ ಕೊಟ್ಟು ತನ್ನ ಬಲೆಗೆ ಹಾಕೋತಾರೆ. ಈ ನಾಟಕಕ್ಕೆಲ್ಲ ನೀನು ಮೋಡಿ ಹೋಗ್ಬೇಡಣ ಅಂತ ಹೇಳಿ ಕನ್ನಿಕಾ ಅವರು ಹೇಳ್ತಾರೆ. ಅವಾಗ ಕಿಶನ್ ಅವ್ರಿಗೆ ತುಂಬಾ ಕೋಪ ಬಂದ್ಬಿಟ್ಟು, ನೀ ಸುಮ್ಮನೆ ಇರು ಕನ್ನಿಕಾ, ಇದ್ರ ಬಗ್ಗೆ ನೀನು ಏನು ಮಾತಾಡೋಕೆ ಹೋಗ್ಬೇಡ, ನೀನು ಸುಮ್ಮನೆ ಸೈಲೆಂಟ್ ಆಗಿದ್ಬಿಡು, ಭಾಗ್ಯ ಅವ್ರ ಬಗ್ಗೆ ಏನು ಅಂತ ನನಗೆ ಗೊತ್ತು, ಭಾಗ್ಯ ಅವ್ರು ಆ ಥರ ಅಲ್ಲ, ತುಂಬ ಒಳ್ಳೆಯವರು ಅಂತ ಕಿಶನ್ ಅವರು ಹೇಳ್ತಿರ್ತಾರೆ. ಮತ್ತು ಈ ಕಡೆ ಆದಿ ಅವ್ರಿಗೆ ಹೇಳ್ತಿರ್ತಾರೆ, ಬ್ರೋ ನೀನು ಕನ್ನಿಕಾ ಹೇಳಿದ್ದನ್ನೆಲ್ಲ ನಂಬಕ್ಕೆ ಹೋಗ್ಬೇಡ, ಅವ್ರು ತುಂಬಾ ಒಳ್ಳೆಯವರು, ನೀವೇ ಒಂದ್ಸಲಿ ಬೇಕಾದರೆ ಅವ್ರನ್ನ ಮಾತಾಡಿಸಿ ನೋಡಿ, ನಿಮ್ಗೆ ಅವ್ರು ಏನು ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಆದಿ ಅವರು ಹೇಳ್ತಾರೆ, ಸರಿ ಅದು ಒಂದು ಪ್ರಯತ್ನ ಆಗ್ಬಿಡ್ಲಿ, ನಾನು ಅವ್ರನ್ನ ಮೀಟ್ ಮಾಡಿ ಮಾತಾಡಿಸ್ತೀನಿ ಅಂತ ಹೇಳಿದಾಗ ಕನ್ನಿಕಾ ಅವರಂತೂ ತುಂಬ ಕೋಪದಿಂದ, ನೀವ್ಯಾಕೆ ಬ್ರೋ ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತೀರಾ, ಅವ್ರನ್ನ ಮೀಟ್ ಮಾಡೋಕೆ ಹೋಗ್ಬೇಡಿ, ಇವಾಗ ಅಪ್ಪ ಹೇಗೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೋ ಹಾಗೆ ನಿನ್ನನ್ನು ಸಹ ಮಾತಾಡಿ ಮರಳು ಮಾಡಿಬಿಡ್ತಾರೆ ಅಂತ ಕನ್ನಿಕಾ ಅವ್ರು ಹೇಳ್ತಿರ್ಬೇಕಾದ್ರೆ ಅವಾಗ ಆದಿಯವರು ಹೇಳ್ತಾ ಇರ್ತಾರೆ, ನೋವೇ ಚಾನ್ಸೇ ಇಲ್ಲ, ನನ್ನನ್ನು ಮಾತಾಡಿಸಿ ಯಾರೂ ಮರಳು ಮಾಡೋಕ್ಕಾಗೋದಿಲ್ಲ, ಇದು ಒಂದು ಪ್ರಯತ್ನ ಆಗೇ ಬಿಡಲಿ, ನಾನು ಹೋಗ್ತಾ ಇರೋದು ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಕ್ಕೆ ಅಂತ ಕನ್ನಿಕಾ ಅವ್ರಿಗೆ ಹೇಳ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಕನ್ನಿಕಾ ಅವ್ರಿಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಕೋಪ ಮಾಡ್ಕೊಂಡು ಅಲ್ಲಿಂದ ಕನ್ನಿಕಾ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಈ ಕಡೆ ಬೆಳಿಗ್ಗೆ ಎಲ್ಲರೂ ಸಹ ಭಾಗ್ಯ ಅವ್ರ ಮನೇಲಿ ಯಾರೋ ಕೆಲಸನ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಆದಿಯವರು ಬಂದು ಡೋರ್ನ ನಾಕ್ ಮಾಡಿದಾಗ ಕುಸುಮ ಅವರು ಹೋಗಿ ಬಾಗಿಲನ್ನ ತೆಗಿತಾರೆ. ಅವಾಗ ಆದಿಯವ್ರನ್ನ ನೋಡ್ಬಿಟ್ಟು ಕುಸುಮ ಅವ್ರಂತೂ ತುಂಬಾ ಶಾಕ್ ಆಗಿ, ಏನಪ್ಪ ನಿನ್ನೆ ಕಾರ್ ಗುದ್ದಿಸ್ಬಿಟ್ಟು ನಮಗೆ ಎಷ್ಟು ತೊಂದರೆ ಕೊಟ್ಟಿದ್ದು ಸಾಕಾಗಿಲ್ಲ ಅಂತ ಮನೆಗೆ ಬಂದಿದ್ದೀಯಾ ಅಂತ ಹೇಳ್ತಾ ಇರಬೇಕಾದ್ರೆ ಆದಿಯವರು ಹೇಳ್ತಾರೆ, ಏನು ಈ ಮನೇಲಿ ನೀವಿದ್ದೀರಾ ಅಂತ ಹೇಳಿದಾಗ ಕುಸುಮ ಅವರು, ಏನಪ್ಪ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನನ್ನೇ ಇದ್ಲಿದೆಯಾ ಅಂತ ಕೇಳ್ತಾ ಇದೆಯಲ್ಲ, ಏನಾಗ್ಬೇಕು ಹೇಳು ಅಂತ ಹೇಳ್ತಾರೆ. ಮತ್ತೆ ತುಂಬಾ ಕೋಪ ಮಾಡ್ಕೊಂಡು ಆದಿಯವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಇದನ್ನೆಲ್ಲ ಕೇಳಿಸ್ಕೊಂಡ ಭಾಗ್ಯ ಅವರಂತೂ ಅಡುಗೆ ಮನೆಯಿಂದ ಏನಾಯ್ತತ್ತೆ ಅಂತ ಹೇಳಿ ಅಲ್ಲಿಗೆ ಬರ್ತಾರೆ. ಆಗ ಭಾಗ್ಯ ಅವರು ಆದಿನ ನೋಡ್ಬಿಟ್ಟು ಹೇಳ್ತಾರೆ, ಅಲ್ಲ ಸರ್, ನಿನ್ನೆನೆ ಅಷ್ಟೊಂದು ತೊಂದರೆ ಕೊಟ್ಟಿದ್ದೀರಾ, ಮತ್ತೆ ಕಾರ್ಗೆಲ್ಲ ಸ್ಕ್ರಾಚ್ ಮಾಡ್ಬಿಟ್ಟು ಅಷ್ಟೊಂದು ಗಲಾಟೆ ಮಾಡಿ ನಮ್ಮ ಸಮಯ ಎಲ್ಲ ವೇಸ್ಟ್ ಮಾಡಿದ್ದೀರಾ, ಇನ್ನೂ ಏನಾಗಬೇಕಿತ್ತು ಸರ್, ಇನ್ನೂ ಏನಕ್ಕೆ ಬಂದಿದ್ರೆ ಇಲ್ಲಿ ಅಂತ ಕೇಳ್ತಾ ಇರ್ತಾರೆ. ಅವಾಗ ಆದಿಯವರು, ಇದು ನಿಮ್ಮನೇನ, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಭಾಗ್ಯ ಅವರು ಮತ್ತೆ ಕುಸುಮ ಅವರು ಶಾಕ್ ಆಗ್ತಾರೆ. ಕುಸುಮ ಅವರು ಹೇಳ್ತಾರೆ, ಅಲ್ಲಪ್ಪ ನಿನ್ನೆ ನೀನು ನಮ್ಮ ಕಾರ್ನ ಸ್ಕ್ರಾಚ್ ಮಾಡಿಬಿಟ್ಟು ದುಡ್ಡು ಕೊಡದೆ ಹೋಗಿದ್ಯಾ, ಮತ್ತೆ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದೆ, ಹಾಗೆ ನಾನು ನಿನ್ನ ಕಾರ್ನ ಹೊಡೆದಾಕ್ಬಿಟ್ಟು ದುಡ್ಡು ಕೊಟ್ಟಿದ್ದೀನಿ, ಕಾರ್ನ ರೆಡಿ ಮಾಡಿಸ್ಕೊಳ್ಳೋಕೆ, ಇನ್ನೂ ಏನಾಗಬೇಕಾಗಿತ್ತಪ್ಪ ನಿನಗೆ, ಅಷ್ಟು ಸಾಕಾಗಲ್ವಾ, ಅಥವಾ ಈ ಕುಸುಮ ಹತ್ರ ಏನೂ ಮಾಡೋಕ್ಕಾಗಲ್ಲ, ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನಿನ್ನಂಥವ್ರು ನಾನು ತುಂಬ ಜನನ ನೋಡ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನು ಈ ಕಡೆ ಕುಸುಮ ಅವರು ಹೇಳ್ತಾ ಇರ್ತಾರೆ, ಸರಿಯಪ್ಪ ಇವಾಗ ನಮ್ಮನೆ ಅಂತ ನಿನಗೆ ಗೊತ್ತಾಯ್ತಲ್ವಾ, ಇಲ್ಲಿಂದ ಹೊರಡು, ಇಲ್ಲಿ ನಿನ್ನ ನಾಟಕನ ನೋಡೋಕ್ಕೆ ಯಾರಿಗೂ ಪುರ್ಸೋತಿಲ್ಲ, ನಮಗೆ ತುಂಬಾ ಕೆಲಸ ಇದೆ, ಇಲ್ಲಿಂದ ಹೊರಡು ಅಂತ ಹೇಳಿ ಆದವ್ರಿಗೆ ಜೋರಾಗಿ ಹೇಳ್ತಾ ಇರಬೇಕಾದ್ರೆ ಮೇಲ್ಗಡೆ ಪೂಜಾ ಅವರು ಕುಸುಮ ಅವ್ರ ವಾಯ್ಸ್ನ ಕೇಳಿಸ್ಕೊಂಡು, ಅತ್ತೆ ಯಾರ ಜೊತೆ ಮಾತಾಡ್ತಾ ಇದೆಯಲ್ಲ, ಯಾರ ಜೊತೆ ಜಗಳ ಆಡ್ತಾ ಇದೆಯಲ್ಲ ಅಂತ ಹೇಳಿ ಅಲ್ಲಿಂದ ನೋಡೋಕೆ ಅಂತ ಬರ್ತಾರೆ. ಅವಾಗ ಬಂದು ನೋಡಿದಾಗ ಆದಿಯವ್ರು ನಿಂತಿರ್ತಾರೆ. ಆದಿಯವ್ರನ್ನ ನೋಡ್ಬಿಟ್ಟು ಪೂಜಾ ಅವರಂತೂ ತುಂಬಾನೇ ಶಾಕ್ ಆಗ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡ ಪೂಜಾ ಅವರು ತುಂಬಾನೇ ಶಾಕಿಂದ, ಇವರಿಬ್ರಿಗೆ ಏನಾಯ್ತು, ಇವರಿಬ್ರು ಕಿಶನ್ ಅವ್ರ ಅಣ್ಣನ ಜೊತೆ ಯಾಕೆ ಇಷ್ಟೊಂದು ಜಗಳ ಆಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಂದ ತುಂಬಾ ಗಾಬರಿಯಿಂದ ಬರ್ತಾರೆ. ಬಂದು ಹೇಳ್ತಾರೆ, ಅಕ್ಕ ಇವ್ರು ಯಾರು ಅನ್ಕೊಂಡಿದ್ರೆ, ಇವ್ರು ಯಾರು ಬೇರೆಯವ್ರಲ್ಲ, ಇವರು ಕಿಶನ್ ಅವ್ರ ಅಣ್ಣ ಆದೇಶ್ವರ್ ಕಾಮತ್ ಅಂತ ಹೇಳಿದಾಗ
ಅವಾಗ ಕುಸುಮ ಅವರು ಮತ್ತೆ ಭಾಗ್ಯ ಅವರಂತೂ ತುಂಬಾನೇ ಶಾಕಿಂದ ಒಬ್ರೊಬ್ರ ಮುಖ ನೋಡ್ಕೊಂಡು ಏನೇ ಹೇಳ್ತಿದ್ಯಾ ಅಂತ ಹೇಳಿದಾಗ, ಹೌದು ಇವರು ನಿನ್ನೆ ಮನೆಗೆ ಬಂದಿದ್ರು ಚಿನ್ನ ತಗೊಳ್ಬೇಕಾದ್ರೆ. ಅವಾಗ ಅಮ್ಮ ಇವರು ಚಿನ್ನ ತಗೊಳಕ್ಕೆ ದುಡ್ಡು ಕೊಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ಇವ್ರ ಜೊತೆ ಏನೇನೋ ಮಾತಾಡ್ಬಿಟ್ರು. ಅದೆಲ್ಲ ಆದ್ಮೇಲೆ ಇವರು ತುಂಬಾನೇ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು ಅಂತ ಹೇಳಿದಾಗ ಭಾಗ್ಯ ಅವ್ರಿಗೂ ಮತ್ತೆ ಕುಸುಮ ಅವ್ರಿಗೂ ತುಂಬಾನೇ ಶಾಕ್ ಆಗುತ್ತೆ. ಇಬ್ರು ಒಬ್ರೊಬ್ರ ಮುಖ ನೋಡ್ಕೊಂಡು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ನಿಂತಿರ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.